ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ನ ಘೋಷಣೆ ಮಾಡಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು, ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಆಯಾ ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂತದ್ದು. ಸದ್ಯ ನಾನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವೆಲ್ಲ ರೀತಿಯಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತ ವಾರ್ಡನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ದನ್ನ ಎಲ್ಲಾ ರೀತಿಯಲ್ಲೂ ಸದ್ಯ ರಿಮ್ಸ್ ಆಸ್ಪತ್ರೆ ವೈದ್ಯರು ಮತ್ತೆ ಸಿಬ್ಬಂದಿ ಎಲ್ಲಾ ರೀತಿಯ ಒಂದು ಸಕಲ ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇದೀವಿ, ಖಾಸಗಿ ಆಸ್ಪತ್ರೆಗೆ ಹೋಲುವ ನಿಟ್ಟಿನಲ್ಲಿ ಗುಣಮಟ್ಟದ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಮತ್ತು ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಸದ್ಯ ರಿಮ್ಸ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗೆ ಸಂಬಂಧಪಟ್ಟಂತ ಒಟ್ಟು 20 ಬೆಡ್ಗಳನ್ನ ಕಾಯ್ದಿರಿಸಲಾಗಿರುವಂತದ್ದು. ಹೆಚ್ಚುವರಿ ಅಂದ್ರೆ ಒಂದು ವೇಳೆ ಕೋವಿಡ್ ಔಟ್ಬ್ರೇಕ್ ಆದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಬೆಡ್ಗಳ ಅವಶ್ಯಕತೆ ಇದ್ರೆ ಆ ನಿಟ್ಟಿನಲ್ಲೂ ಕೂಡ ನಾವು ಯಾವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಪ್ರತಿಯೊಂದನ್ನ ವ್ಯವಸ್ಥೆ ಮಾಡಿದ್ವಿ. ಪ್ರಾಥಮಿಕ ಹಂತದಲ್ಲಿ ನಾವು ಸದ್ಯ 20 ವೆಂಟಿಲೇಟರ್ ಬೆಡ್ಗಳನ್ನ ಮಾಡಿದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನಾವು ನೋಡಬಹುದು ಆಕ್ಸಿಜನ್ ಪ್ಲಾಂಟ್ ಏನು ಸಂಬಂಧಪಟ್ಟಂತದ್ದಾಗಿರ್ಬೋದು, ಜೊತೆಗೆ ಮಲ್ಟಿ ಪ್ಯಾರಾಮೀಟರ್ಸ್ ಹೊಂದಿರುವಂತಹ ಒಂದು ಮಾನಿಟರ್ ಕೂಡ ಇರುವಂತದ್ದು, ಜೊತೆಗೆ ವೆಂಟಿಲೇಟರ್ ವ್ಯವಸ್ಥೆ ಇರುವಂತಹ ಬೆಡ್ಗಳನ್ನ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿರುವಂತದ್ದು. ಅಂದ್ರೆ ಒಂದು ವೇಳೆ ಪೇಷಂಟ್ ಕಂಡೀಷನ್ ಯಾವುದೇ ಹಂತದಲ್ಲಿರಲಿ, ಸಣ್ಣ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಮೇಜರ್ ಇಶ್ಯೂಸ್ ಇದ್ರೂ ಕೂಡ ನಾವು ತ್ವರಿತಗತಿಯಲ್ಲಿ ಟ್ರೀಟ್ಮೆಂಟ್ ಕೊಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಸಜ್ಜಾಗಿದ್ದೀವಿ ಅನ್ನೋ ವಿಚಾರ. ಮತ್ತೊಂದು ಬದಿಯಲ್ಲಿ ನೋಡಬಹುದು ಔಷಧಿಗಳನ್ನು ಕೂಡ ಈಗಾಗಲೇ ಸ್ಟಾಕ್ ಮಾಡಿಕೊಳ್ಳಲಾಗಿರುವಂತದ್ದು. ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಕಲ ರೀತಿಯಲ್ಲಿ ಸಿದ್ಧರಾಗಿದ್ದೀವಿ ಅನ್ನೋ ವಿಚಾರವನ್ನ ಈಗಾಗಲೇ ರಿಮ್ಸ್ ಆಸ್ಪತ್ರೆ ವೈದ್ಯರು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಹಂತದಲ್ಲೂ ಯಾವುದೇ ಒಂದು ಏನು ಪೇಷಂಟ್ಗಳಿಗೆ ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ನಾವು ಬೇರೆ ಕಡೆ ಶಿಫ್ಟ್ ಮಾಡುವಂತದ್ದಾಗಲಿ ಅಥವಾ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವಂತದ್ದಾಗಬಾರ್ದು. ರಿಮ್ಸ್ ಆಸ್ಪತ್ರೆಗೆ ಯಾವುದೇ ಕೋವಿಡ್ ಪೇಷಂಟ್ ಬಂದಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲೇ ಒಂದು ಚಿಕಿತ್ಸೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಬದಿಯೆಲ್ಲ ನೋಡ್ತಾ ಇದ್ವಿ, ತಜ್ಞ ವೈದ್ಯರ ತಂಡ ಈಗಾಗಲೇ ಕೋವಿಡ್ ವಾರ್ಡ್ ಏನಿದೆ ಇದನ್ನ ಪರಿಶೀಲನೆ ಮಾಡಿ ಸಿಬ್ಬಂದಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಯಾವ ರೀತಿ ಇದನ್ನ ಮಾನಿಟರ್ ಮಾಡಬೇಕು, ಪೇಷಂಟ್ಗಳು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ನಿಗಾ ವಹಿಸಬೇಕು ಅನ್ನುವಂಥದ್ದು, ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಬ್ಬಂದಿಗೆ ಸಲಹೆಗಳನ್ನ ಕೊಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ತಜ್ಞ ವೈದ್ಯರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಯಾವ ರೀತಿ ರಿಮ್ಸ್ ಆಸ್ಪತ್ರೆಯನ್ನ ಸದ್ಯ ಕೋವಿಡ್ ವಾರ್ಡ್ಗೆ ಸಿದ್ಧಪಡಿಸಲಾಗಿರುವಂಥದ್ದು? ಸರ್, ಈಗಾಗಲೇ ನಿಮಗೆ ತಿಳಿದಿರುವಂತೆ ಕೋವಿಡ್ ಅಲೆ ಬಂದಿರೋದ್ರಿಂದ ನಾವು ಮಾನ್ಯ ಸಚಿವರ ನಿರ್ದೇಶನದಲ್ಲಿ ಹಾಗೂ ನಿರ್ದೇಶಕರ ನಿರ್ದೇಶನದಲ್ಲಿ ಎಲ್ಲ ಮೀಟಿಂಗಲ್ಲಿ ಮಾಡಿ ನಮ್ಮ ಆಸ್ಪತ್ರೆಯನ್ನು ಸುಸಜ್ಜಿತಗೊಳಿಸಿ ರೆಡಿ ಮಾಡಿದ್ದೀವಿ. ಒಂದು ಟೆಸ್ಟಿಂಗಲ್ಲಿ ನಾವು ಇಲ್ಲಿ ಬಂದ ಸಾರಿ ಕೇಸಸ್ ಅಷ್ಟೇ ಟೆಸ್ಟ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಅದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತೀವಿ. ಅಂಥ ಪೇಷಂಟ್ಗೆ ನಾವು ಟೆಸ್ಟ್ ಮಾಡಿ ಬಳ್ಳಾರಿಗೆ ಕಳಿಸ್ತೀವಿ. ಅಲ್ಲಿಂದ ರಿಪೋರ್ಟ್ ಬಂದಾದಮೇಲೆ ಪಾಸಿಟಿವ್ ಇದ್ದರೆ ಐಸೋಲೇಷನ್ ಮಾಡೋಕ್ಕೆ ವಾರ್ಡ್ಗಳನ್ನ ರೆಡಿ ಮಾಡಿದ್ದೀವಿ. 2 ಬ್ಲಾಕಲ್ಲಿದೆ, ಎ ಆ್ಯಂಡ್ ಬಿ ಬ್ಲಾಕಲ್ಲಿ. ಇಲ್ಲಿ ನೀವು ನೋಡ್ತಿರೋಂಗೆ ಬಿ ಬ್ಲಾಕಲ್ಲಿ ಇದು ಯಾವುದೇ ಥರದ ICUಗಿಂತ ಯಾವುದೇ ಕಾರ್ಪೊರೇಟ್ಗಿಂತ ಕಮ್ಮಿ ಇರೋ ಥರ ರೆಡಿ ಇದೆ. ಆಲ್ ವೆಂಟಿಲೇಟರ್ಸ್ ಇದೆ, ಆಕ್ಸಿಜನ್ ಸಪ್ಲೈ ಇದೆ, ಮಲ್ಟಿಪ್ಯಾರ ಇದೆ, ಪ್ಲಸ್ ವಿವಿಧ ತಂಡಗಳಲ್ಲಿ ವೈದ್ಯರನ್ನು ಮಾಡಿಸ್ಕೊಂಡಿದ್ದೀವಿ. ಅವರು ಸಪೋರ್ಟಿಂಗ್ ಆಗಿ ಶುಶ್ರೂಷಕ ವೈದ್ಯರು ಗ್ರೂಪ್ CD ಮಾಡಿದ್ದೀವಿ. ಮೂರನೇದಾಗಿ ಈಗ ಮಕ್ಕಳಲ್ಲಿ ಬಂದರೆ ಮಕ್ಕಳಿಗೆ ಎ ಬ್ಲಾಕಲ್ಲಿ ಒಂದಿಷ್ಟು ಬೆಡ್ಗಳನ್ನ ಮಾಡಿದ್ದೀವಿ. ಆಮೇಲೆ ಬಾಣಂತಿಯರಿಗೆ ಪ್ರೆಗ್ನೆಂಟಲ್ಲಿ ಡೆಲಿವರಿ ಸೆಕ್ಷನ್ಗೆ ಸಪ್ರೇಟಾಗಿ ವಾರ್ಡ್ ಮಾಡಿ ಮತ್ತೆ ಅವರಿಗೆ ಒಂದು ಸಪ್ರೇಟ್ OT ಕೂಡ ಮಾಡಿದ್ದೀವಿ ನಾವು. ಸರ್, ಪ್ರಮುಖವಾಗಿ ಎಷ್ಟು ಬೆಡ್ಗಳನ್ನು ಈಗಾಗಲೇ ಕಾಯ್ದಿರಿಸಲಾಗಿರುವಂಥದ್ದು ವೆಂಟಿಲೇಟರ್ಗೆ ಸಂಬಂಧಪಟ್ಟಂತೆ, ಆಕ್ಸಿಜನ್ಗೆ ಸಂಬಂಧಪಟ್ಟಂತೆ ಮತ್ತು ಜನರಲ್? ಈಗ ಇಲ್ಲಿ ನಿಮ್ಮ ಬಿ ಬ್ಲಾಕಲ್ಲಿ ನೀವು ನೋಡ್ತಿರುವಂಥ 20 ಬೆಡ್ ರೆಡಿ ಇದೆ. ಮತ್ತು ನಮಗೆ ಸ್ಟ್ಯಾಂಡ್ ಬೈ ಅಂತ ಇನ್ನೊಂದು ವಾರ್ಡಲ್ಲಿ 30 ಬೆಡ್, ಟೋಟಲ್ 50 ಬೆಡ್ ಬಿ ಬ್ಲಾಕಲ್ಲಿ ರೆಡಿ ಇದೆ. ಎ ಬ್ಲಾಕಲ್ಲಿ ನಾವು ಈಗ ಆಲ್ರೆಡಿ 20 ಬೆಡ್ಸ್ ರೆಡಿ ಇಟ್ಟಿದ್ದೀವಿ. ನಾವು ಇಮಿಡಿಯೇಟಾಗಿ ಏನಾದರೂ ಔಟ್ಬ್ರೇಕ್ ಏನಾದರೂ ಆದರೆ ಇನ್ನೂ 100 ಬೆಡ್ ಮಾಡೋಕ್ಕೆ 2 ವಾರ್ಡ್ಗಳನ್ನ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀವಿ ಸ್ಟ್ಯಾಂಡ್ ಬೈ ಅಂತ. ಸರ್, ಈಗ ಇನ್ನೊಂದು ವಿಚಾರ, ಈಗಾಗಲೇ ಸಿಬ್ಬಂದಿ ರಜೆಗೆ ಹೋಗಿರೋರನ್ನು ಕೂಡ ನಾವು ಈಗಾಗಲೇ ವಾಪಸ್ ಕರೆಸ್ಕೊಂಡಿದ್ವಿ ಈ ಕೋವಿಡ್ ರಿಲೇಟೆಡ್ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ ಹೇಳಿ. ಹೌದು, ಇದು ಮಾನ್ಯ ನಿರ್ದೇಶಕರು ಎಲ್ಲರ ನಿರ್ದೇಶನದಂತೆ ಎಲ್ಲ ವೈದ್ಯರು ಶುಶ್ರೂಷಕರು ಯಾರ್ಯಾರಿಗೆ ರಜೆ ಮೇಲೆ ತೆರಳಿದ್ದಾರೆ ಅವರಿಗೆ ವಾಪಸ್ ಬರಲು ಸೂಚನೆ ಕೊಡಲಾಗಿದೆ. ಈಗ ಇಲ್ಲಿರುವಂಥ ತಜ್ಞ ವೈದ್ಯರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.